ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಬಟ್ ಹೇಳಿದ್ರು ಅಣ್ಣಯ್ಯ ನೆಕ್ಸ್ಟ್ ಸೊಸೆ ಬರ್ತಾರೆ, ಅವ್ರ 3 ಜನ ಒಂದ್ ಗ್ಯಾಂಗಲ್ ಹೋಯ್ತಾರೆ, ನೀನೇನಿದ್ರು ನನ್ ಸೊತ್ತು ನೀನ್ ಹಿಂದಕ್ ಬಾ ಅಂತೆ. ಸೊ ಫೈನಲಿ ಬೆಳಗ್ಗೆ ಎದ್ದು ನಾನು ಕಂಪ್ಲೀಟಾಗಿ ಈ ಥರ ರೆಡಿ ಆಗಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಈ ಥರ ರೆಡಿ ಆಗಿದ್ದಾರೆ, ಬಟ್ ನಾನು ಅವ್ರಿಗೆ ತೋರಿಸಲ್ಲ, ನಿಮಗೆ ಗೊತ್ತು. ಇವಾಗ ತೋರಿಸಲ್ಲ ರೀ. ಸೊ ಈ ಥರ ರೆಡಿ ಆಗಿದ್ದೀನಿ. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ, ನಮ್ಮಣ್ಣ ಆಲ್ಮೋಸ್ಟ್ ರೆಡಿ. ಇಷ್ಟೆಲ್ಲ ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಇದು ನಂದಲ್ಲ, ನಮ್ಮ ಅಮ್ಮಂದಿದು. ರೆಡಿ ಸ್ಟೇ ಗೋ. ಎಷ್ಟು ಜನ ಕ್ರೌಡ್ ಬಂದಿದೆ ಇಲ್ಲಿ ನೋಡಿ. ಬಾಬಾ ಮತ್ತು ಬಾಮೈದ ಮಾತಾಡ್ಕೊಂಡು ಹೋಗ್ತವ್ರೆ. ಇಲ್ಲಿ ನಮ್ಮಮ್ಮ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾರೆ. ನಿನ್ನ ನಗುವೆ ಬಂಗಾರ, ಮೌನ ಅಲಂಕಾರ ನಿನ್ನ. ನಮ್ಮಮ್ಮ ರೆಡಿಯಾಗಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇವರು ಇಲ್ಲಿ ಫೋಟೋಶೂಟ್ ನಡೀತಾ ಇದೆ ನಮ್ಮ ಅಣ್ಣಂದು. ಇಲ್ಲಿ ನಮ್ಮಮ್ಮ ನಿಂತ್ಕೊಂಡು ಮಗುನ ನೋಡ್ತಾ ಇದ್ದಾರೆ. ನಡ್ಕೊಂಡು ಯಜಮಾನ್ರು ಮುಂದೆ ಹೋಯ್ತವ್ರೆ. ನನ್ನ ಮಗಳು ನಮ್ಮಮ್ಮ ನಾವು ಹೋಯ್ತೀವಿ. ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಬಟ್ ಥಿಂಗ್ ಈಸ್ ಸಿಕ್ಕಾಬಟ್ಟೆ ಜನ. ನಮ್ಮಮ್ಮ ಫುಲ್ ಬೇವ್ತೋದ್ರು ಅಲ್ಲಿಂದ ಬಂದು. ನಾನು ಬೇವ್ತೋಗ್ಬಿಟ್ಟೆ. ಜನ ವೀಡಿಯೋ ಹೋಗ್ತಾ ಇದ್ದೀವಿ. ಕ್ಯೂ ಸ್ಪೆಷಲ್ ಎಂಟ್ರಿ ತೊಗೊಂಡ್ರು ಸ್ವಲ್ಪ ದೂರ ಕ್ಯೂ ಅಲ್ಲಿ ಹೋಗ್ಬೇಕು. ಸೊ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಕೊನೆಗೂ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನಿಂತಿದ್ದೀವಿ. ಒಳಗಡೆ ಯೂಸ್ ಮಾಡೋಂಗಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಜನ, ಎಷ್ಟು ಜನ. ಅದೇ ಹೇಳ್ತಿ ಪಲಾವ್ ಅಂತ. ಅಮ್ಮ ಟಿಫನ್ ಮಾಡಕ್ಕೆ ಬಂದ್ವಿ. ಇವಾಗ ಅಷ್ಟು ವಡಾ ಆರ್ಡ್ರ್ ಮಾಡಿದ್ದೀವಿ. ನಮ್ಮ ಅಣ್ಣ ವಡಾ ತಿಂತಾ ಇದ್ದಾನೆ. ಬಂತಲ್ಲ ನಿಮ್ಮದು? ಇಲ್ಲ, ನಂದು ಪಲಾವ್. ಓ ಸೂಪರ್. ನಮ್ಮ ಯಜಮಾನ್ರದ್ದು ಇನ್ನೂ ಬಂದಿಲ್ಲ. ನೀವು ಮೈಸೂರು ಮಸಾಲೆ ದೋಸೆ ಹೇಳಿದ್ದೀರ, ಅದಕ್ಕೆ ಬಂದಿಲ್ಲ. ಅದು ಲೇಟ್ ಆಗುತ್ತೆ. ಹೊತ್ತಿಸ್ತಾ ಇದ್ದೀನಿ ಬೆಟ್ಟನ ಚೆನ್ನಾಗಿ ಬಿಸಿಲಲ್ಲಿ. ಬರೀ ಕಾಲು ಇಲ್ಲಿ ನಾನು ಪಂಚೆ ಎತ್ಕಿಟ್ಕೊಬಿಟ್ಟಿದ್ದೀನಿ. ಸುಸ್ತಾಗೋಯ್ತು. ಒಬ್ಬ ಹೆಂಗ್ ಕಾಣಿಸ್ತಾ ಇದ್ದೀನಿ ನೋಡು, ಸುಸ್ತಾಗಿದೆ. ಅರ್ಥ ಆಯ್ತು ಅನ್ಸುತ್ತೆ. ಇವತ್ತು ರೂಮ್ ಹೋಯ್ತದಂಗೆ ಒಳ್ಳೆ ನಿದ್ದೆ ಹೋಗ್ತದೆ. ಮಲ್ಕೋತೀರಾ ನೀವು? ಏಯಪ್ಪ ಸ್ವಲ್ಪ ಹೊತ್ತು ಕುತ್ಕೋತೀನಿ. ಶೆಕೆ ಸಿಕ್ಕಾಬಿಟ್ಟೆ. ದೇವರು, ನಿದ್ದೆ ಆಗಿಲ್ಲ. ನೈಟ್ ಮ್ಯಾಚ್ ಅರ್ಧ ಮಾತ್ರ ಮ್ಯಾಚ್ ನೋಡಿದೀನಿ, ಅರ್ಧ ನೋಡಲೇ ಇಲ್ಲ. ನಾವು ಫುಲ್ ನೋಡಿದ್ವಪ್ಪ ಲಾಸ್ಟ್ವರೆಗೂ. ನಾನು ನೋಡಲಿಲ್ಲ. ಸುಸ್ತಾಗಿದೆ ನಿಮಗೆ? ಇಲ್ಲಪ್ಪ, ಸುಸ್ತಾಗೈತೆ ಸ್ವಲ್ಪ. ಅಮ್ಮ ಇದೇ ಡ್ರೆಸ್ಸಲ್ಲಿ ಬರ್ಬೇಕಲ್ವ ಇನ್ನೊಂದು ದೇವಸ್ಥಾನಕ್ಕೂ? ಬೇರೆದು ಆಯ್ಕೋ ಬೇಕಿದ್ರೆ. ಬೇರೆ ಯಾವುದು ಇಲ್ಲ ಡ್ರೆಸ್ಸು, ಇದನ್ನೇ ಹಾಕತ್ತೀನಿ. ಕಾರಲ್ಲಿ ಎ ಸಿ ಹಾಕ್ಬಿಟ್ಟು ನಿಲ್ಸ್ಬಿಡಿ ಬಾಲೆ. ಏಕೆ ತಣ್ಣಗಿರ್ತದೆ. ಬಂದು ಕೊನೆಗೂ ರೂಮ್ ಹತ್ರ ಇದೇ ರೂಮ್. ಇನ್ನು ಯಾವ್ದ್ರಲ್ಲೂ ಇರಲಿಲ್ಲ ರೂಮ್ ಬುಕ್ ಮಾಡ್ಬೇಕಾರೆ. ಬಟ್ ಚೆನ್ನಾಗೈತೆ ಇದ್ರಲ್ಲಿ ರೂಮ್. ಚೆನ್ನಾಗಿಲ್ಲ. ಎ ಸಿ ರೂಮ್ ಚೆನ್ನಾಗೈತೆ. ನಾರ್ಮಲ್ ರೂಮ್ ಹೆಂಗಿದೆಯೋ ಗೊತ್ತಿಲ್ಲ. ಎ ಸಿ ಇದೆಲ್ಲ ಚೆನ್ನಾಗಿದೆ. ಹಾಂ, ನಾರ್ಮಲ್ ಹೆಂಗಿದೆಯೋ ಗೊತ್ತಿಲ್ಲ. ಇದೇ ನಮ್ಮ ರೂಮು. ಇಲ್ಲಿ ಕಾಣಿಸ್ತಿದ್ದಲ್ಲ ಇದೆ ಎ ಸಿ ರೂಮ್. ಬೇಜಾನಿದೆ. ಇನ್ನ ಪೇಂಟ್ ಹೊಡಿಸ್ಬೇಕು. ಹಳೆ ಬಿಲ್ಡಿಂಗ್
ಹಳೇ ಬಿಲ್ಡಿಂಗು ಹಂಗೆ ಮೇಂಟೈನ್ ಮಾಡ್ತಾವ್ರೆ. ಒಳಗಡೆ ನಿಮ್ಮ ಮಮ್ಮಿ ಅಲ್ಲಿ ಬತ್ತವ್ರೆ ಹಿಡ್ಕೊಂಡು. ಸುಮ್ಮನೆ ನಗ್ತಾಳಲ್ಲ. ಹಾಂ, ಈಗ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು. 3ನೇ ಫ್ಲೋರು ಎಲ್ಲ ಲಿಫ್ಟಲ್ಲಿ ಕೊಡ್ತಾ ಇದ್ದೀವಿ. ಕ್ಲಿಕ್ ಮಾಡಿದೆ. ಬಾಗಿಲುಗಳು ಮುಚ್ಚಲಿದೆ. ಬಲಗಡೆಯಲ್ಲಿ ಅಲ್ಲಲ್ಲ, ಪ್ಲೀಸ್ ಅವೇ ಫ್ರಮ್ ದಿ ಡೋರ್. ಮೆಟ್ರೋ ನೀಡಲು ಈ ಬಾಗಿಲುಗಳು ಬಲಕ್ಕೆ ತೆರೆಯಲಿದೆ. ಇಳಿಯುವಾಗ ಕಾಲನ್ನು ಈಗ ಓಪನ್ ಆಯಿತು. ನಮ್ಮ ರೂಮ್ ಕಡೆ ಕೊಂಡ ಇವಳೆ ಹಿಂಗೆ ಕೊಡ್ತಾವಳೆ. ಓಡೋ 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 ಓಡಲೇ. ಹೆಂಗ್ ನಡ್ಕೊಂಡೋಯ್ತು ನನ್ನ ಗಂಡ ಇದಾಕೊಂಡವ್ರೆ, ಪಂಚೆ ಹಾಕೊಂಡವ್ರೆ. ಇವಾಗ ರೂಮ್ ಚೆಕ್ಔಟ್ ಮಾಡ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಯ್ತಾ ಇದೀವಿ. ನಮ್ಮ ಯಜಮಾನ್ರು ಪಂಚೆಲೆ ಬತ್ತವ್ರೆ, ನನ್ನ ಹತ್ರ ಶಲ್ಯ ಇದೆ. ನಾನು ಫುಲ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನಾನು ಫುಲ್ ಡಲ್ ಆಗ್ಬಿಟ್ಟಿದೀನಿ, ಅನ್ನಕ್ ಹೋಗಿ ಡಯಟ್ ಆಗ್ಬಿಟ್ಟಿದೀನಿ ಅಂತ ಹೇಳ್ತಿದ್ದೀನಿ. ಯಾವನ್ರಿ ಹೇಳೋ ಈ ಸ್ಟೋರಿನ, ಈ ಕಾಕಕ್ಕ ಗೋಪಕ್ಕನ ಕತೆನ ಬಂದು ಈಗ ನಿಲ್ಲೋಯ್ತಾರಲ್ಲ ಟೆಂಪಲ್ ಅಲ್ಲಿ. ಟೆಂಪಲ್ ಬಂದ್ವಾ? ಮಣ್ಣಿನ ರೋಡು ಸ್ವಲ್ಪ ಹಿಂದೆ ರೋಡಿಂದ ನೋ ಎಂಟ್ರಿ ಅಂತ ಇದೆ ಇಲ್ಲಿ. ಇಲ್ಲಿ ಪಾರ್ಕಿಂಗ್ ಕರೆಕ್ಟ್. ಅಜ್ಜಿ ಹೂವು ತಗೊಂಡವ್ರೆ. ಓ, ಎಲ್ಲ ಸ್ಲಿಪ್ಪರ್ ಎಲ್ಲ ಇಲ್ಲ. ಸ್ಥಳ ಅಣೆಯ ಇಲ್ಲಿ ಟೆಂಪಲ್. ಹೌದಾ? ಇವಾಗ ನಾವು ಬಂದಾಗ ಇವಾಗ ರೆಡಿ ಮಾಡ್ಕೊತಾ ಇದಾರೆ ಎಲ್ಲಾನು. ಯೂಶಲಿ ಬೆಳಗ್ಗೆನೂ ಬೇಗ ಆಗಿರುತ್ತಲ್ವ ಕಂದ. ಇವಾಗ ಮಧ್ಯಾಹ್ನ ಪೂಜೆ ಮಾಡ್ತಿರೋದು ಅನ್ಸುತ್ತಿರು. ವಾವ್, ಅಲ್ಲಿ ಹೂವುಗಳು. ಇಷ್ಟು ದೊಡ್ಡ ದೊಡ್ಡ ಹೂವ. ತಡ್ಕ ಗಣಪತಿ. ಇವಾಗ ದರ್ಶನ ಮುಗಿಸಿ ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲೇ ಹೋಗ್ತಿದ್ದೆ. ಇವಾಗೆಲ್ಲ ದರ್ಶನ ಮುಗಿಸಿದೀವಿ. ನಮ್ಮಮ್ಮ ನೋಡಿ ಫುಲ್ಲು ಖುಷಿ ಆದ್ರು. ಅವ್ರ ಪಾಪ ಯಾವತ್ತೂ ಧರ್ಮಸ್ಥಳಕ್ಕೆ ಹೋಗಿರ್ಲಿಲ್ಲ, ಇಲ್ಲಿಗೂ ಬಂದಿರ್ಲಿಲ್ಲ. ಇದೊಂದು ಸೌತಡ್ಕ ಗಣಪತಿನ ಒಂದು ತೋರಿಸ್ಬೇಕು ಅಂತ ಇತ್ತು, ತೋರಿಸಿ. ನನಗೆ ಎಸ್ಪೆಷಲಿ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು, ಬಟ್ ಆದರೂ ಬಂದ್ವಿ. ಒಂದ್ಸಲ ಬಂದು ಎಲ್ಲ ದೇವಸ್ಥಾನನೂ ಕವರ್ ಮಾಡ್ಕೊಂಡ್ಬಿಟ್ರೆ ಅದೊಂಥರ ಖುಷಿ. 1.5 ವರ್ಷ ಆಗಿತ್ತು. ಇನ್ನು ದೇವಸ್ಥಾನಗಳಿಗೆ ಅದಕ್ಕೂ ಬಂದಿರಲಿಲ್ಲ, ಧರ್ಮಸ್ಥಳಕ್ಕೂ ಬಂದಿರಲಿಲ್ಲ, ಸೌತಡ್ಕಕ್ಕೂ ಬಂದಿರಲಿಲ್ಲ. ಅದಕ್ಕೆ ಎಲ್ಲ ಒಟ್ಟಿಗೆ ಒಂದು ರೌಂಡ್ ಫ್ಯಾಮಿಲಿ ಟೆಂಪಲ್ ರನ್ ಮಾಡ್ಕೊಂಡ್ಬಿಟ್ಟು 2026 ಹತ್ತದ ನಮ್ಮ ಕಾರಲ್ಲಿ ಹತ್ತುವ ಇವಾಗ. ಅಮ್ಮ, ಇದು ಡೋರ್ ತೆಗಿಬೋದಾ? ಸ್ಪೇಸು ಇಲ್ಲ ಮುಂದಕ್ಕೆ ಬಂದತ್ಲ. ಇವಾಗ ನನಗೆ ಪೈನಾಪಲ್ ತಿನ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿ ನಮ್ಮನ್ನ ಹೋಗೋನೆ ಪಾಪ ತರಕ್ಕೆ. ಹೋಗ್ತಾ ಎಲ್ಲರೂ ಏನ್ರಿ? ಹಾ,
ನಮ್ಮ ಅಣ್ಣಂಗೆ ಚಿಕನೇ ಸಿಗಲ್ಲ ಬೆಳಗ್ಗೆ ಮಮ್ಮಿ. ಅವನಿಗೆ ಬರೀ ಪಾಪ ಇಡ್ಲಿ ಚಟ್ನಿ ತಿರ್ಸ್ಕೊಂಡೈತಿ. ಬೇಡ ಕಣಪ್ಪ ಅಮ್ಮ, ಅದು ಫುಲ್ ಅದು ನೊರೆ ಕುಡಿಯೋ ಇದೇ ನಂಗೆ ಇಷ್ಟ ಆಗಲ್ಲ, ಚೆಲ್ಲು ಬಿಡ್ತೀನಿ ಅದಕ್ಕೆ. ನಮ್ಮ ಅಣ್ಣ ಇಷ್ಟೊತ್ತು ಹಾಕೋತಾನಲ್ಲ, ಯಾಕೆ ಇಷ್ಟೊತ್ತು ಮಾಡ್ತವ್ರೆ? ಏನ್ ಮಾಡ್ತಿರ್ಬೋದು, ಏನ್ ತಗತಿರ್ಬೋದು ಅವನು ಇಷ್ಟೊತ್ತು? ಲೇಟ್ ಬೇರೆ ಆಯ್ತೈತೆ. ಹಾಕಿರ್ತಾರೆ. ಆಹಾ, ಅಲ್ಲಿಡವ ಹಿಂದಕ್ಕೆ.